ಭೈರವ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಅದ್ವಿಕಾ. ಈ ದಿನ ಒಂದು ವಿಶೇಷ ವರದಿಯೊಂದಿಗೆ ನಿಮ್ಮೊಂದಿಗೆ ನಿಮ್ಮ ಎದುರು ಬಂದಿದ್ದೇವೆ. ವೀಕ್ಷಕರೇ, ಹಿಂದುಳಿದ ಉಪ್ಪಾರ ಜನಾಂಗದಲ್ಲಿ ಹುಟ್ಟಿದ್ದ ಮಂಡ್ಯದ ನಾಗರತ್ನಮ್ಮ ವೈಫ್ ಆಫ್ ಬಿ ಚಿಕ್ಕಕಾಳಯ್ಯ ಎಂಬುವ ಹೆಣ್ಣು ಮಗಳ ಯಶೋಗಾಥೆ. ಅಕ್ಷರಸ್ಥರಾಗಿಲ್ಲದ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮೈನೇರಿಯುವ ಮುನ್ನವೇ ಮದುವೆ ಮಾಡಿ ಮುಗಿಸಿ ತಮ್ಮ ಜವಾಬ್ದಾರಿಯನ್ನ ಹೊರೆ ಎಂದು ಭಾವಿಸಿಕೊಂಡಿದ್ದ ಭಾರವನ್ನ ಇಳಿಸಿಕೊಳ್ಳುತ್ತಾರೆ. ಅದೇ ನಿಲುವನ್ನ ಹೊತ್ತಿದ್ದ ಅಕ್ಷರಸ್ಥ ಕುಟುಂಬದವರು ಇನ್ನು 9ನೇ ತರಗತಿಯಲ್ಲಿ ಓದುತ್ತಿದ್ದ ನಾಗರತ್ನಮ್ಮರವರನ್ನ ಇನ್ನೊಂದು ಸಾಮಾನ್ಯ ಕುಟುಂಬದ ಚಿಕ್ಕಕಾಳಯ್ಯ ಎಂಬುವವರ ಜೊತೆ 1980ರಲ್ಲಿ ಮದುವೆ ಮಾಡಿಸಿ ತವರು ಮನೆಯವರು ತಮ್ಮ ಜವಾಬ್ದಾರಿಯನ್ನ ಇಳಿಸಿಕೊಂಡು ಗಂಡನ ಮನೆಗೆ ಕಳಿಸುತ್ತಾರೆ. ಚಾಮರಾಜನಗರ ಜಿಲ್ಲೆ ಉತ್ತರ ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ಈಗಲೂ ಈ ಪದ್ಧತಿ ಅಲ್ಲಲ್ಲಿ ಕಂಡುಬರುತ್ತದೆ. ಓದಿನಲ್ಲಿ ತುಂಬಾ ಚೂಟಿಯಾಗಿದ್ದ, ಅನ್ಯಾಯಗಳನ್ನು ನೇರವಾಗಿ ಖಂಡಿಸುವ ಧೈರ್ಯವಂತಿಕೆಯನ್ನ ನೇರ ನುಡಿಗಳೊಂದಿಗೆ ಸಮಾಜದ ಎಲ್ಲಾ ಜನಾಂಗದವರ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರ ಎನ್ಜಿಒ ಸಂಸ್ಥೆಯಲ್ಲಿ ಸಾಮಾನ್ಯ ಕೆಲಸದವಳಂತಹ ಕೆಲಸ ಮಾಡಿ ಅವರ ನಂಬಿಕೆಗೆ ಪಾತ್ರವಾಗಿ ಧೈರ್ಯವಾಗಿ ದಕ್ಷತೆಯಿಂದ ಕೆಲಸ ಮಾಡುವುದನ್ನು ರೂಢಿಸಿಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯದರ್ಶಿಯಾಗಿ ಮಹಿಳಾ ಸ್ವಯಂ ಉದ್ಯೋಗ, ಗುಡಿ ಕೈಗಾರಿಕೆ, ಇತರೆ ಕೆಲಸ ಕಾರ್ಯಗಳಲ್ಲಿ ಕೈಜೋಡಿಸಿ ನೊಂದಂತಹ ಮಹಿಳೆಯರ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟು ಅವರೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಬಲಾಢ್ಯರ ದಬ್ಬಾಳಿಕೆಗಳನ್ನ ಮೆಟ್ಟಿ ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬುದನ್ನ ಕೆಲವೇ ವರ್ಷಗಳಲ್ಲಿ ನಿರೂಪಿಸಿದ್ದ ದಿಟ್ಟ ಹೆಣ್ಣು ಮಗಳು ನಾಗರತ್ನಮ್ಮ. ಸಮಾಜದಲ್ಲಿ ಒಬ್ಬಂಟಿಯಾಗಿ ಹೋರಾಡಿದ್ದರೆ ಯಾವುದೇ ಸಮಸ್ಯೆಗಳು ತಾರ್ಕಿಕ ಅಂತ್ಯ ಕಾಣುವುದಿಲ್ಲ ಎಂಬುದನ್ನ ಮನಗೊಂಡ ನಾಗರತ್ನಮ್ಮನವರು 2005ರಲ್ಲಿ ಜನಸ್ಪಂದನ ಎನ್ಜಿಒ ಟ್ರಸ್ಟ್ ನೋಂದಣಿ ಮಾಡಿಸಿ ಟ್ರಸ್ಟ್ನ ಅಧ್ಯಕ್ಷರಾಗಿ ಸಮಾಜದಲ್ಲಿನ ಹಿಂದುಳಿದ ದಮನಿತ ಹೆಣ್ಣು ಮಕ್ಕಳನ್ನ ಒಂದುಗೂಡಿಸಿ ಸಂಘಟನೆ ಮಾಡಿ ಜನಸ್ಪಂದನ ಟ್ರಸ್ಟ್ನ ಮುಖಾಂತರ ಸದೃಢ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ಸಮಾಜ ಸೇವೆ ಮಾಡತೊಡಗಿದ್ರು. ಅನಕ್ಷರತೆಯಿಂದ ತಿಳುವಳಿಕೆ ಕಡಿಮೆ ಇರುವ ಹಿಂದುಳಿದಿರುವ ಜನಾಂಗದವರು ಸಣ್ಣ ಪುಟ್ಟ ಜಗಳ ಮಾಡಿಕೊಂಡು ಠಾಣೆಯ ಮೆಟ್ಟಿಲೇರಿದ್ದಾಗ ಕೋರ್ಟಿಗೆ ಅಲೆದಾಡುವುದನ್ನು ತಪ್ಪಿಸಲು ಅವರಿಗೆಲ್ಲ ತಿಳಿ ಹೇಳಿ ಮನೆಗೆ ಕಳಿಸುವ ಮೂಲಕ ಸಮಾಜದಲ್ಲಿ ಜನಾನುರಾಗಿಯಾಗಿ ಕೆಲಸ ಮಾಡುತ್ತಾ 150ಕ್ಕೂ ಹೆಚ್ಚಿನ ಮಹಿಳಾ ಗುಂಪುಗಳನ್ನು ಕಟ್ಟಿ ಮಹಿಳೆಯರನ್ನ ಒಟ್ಟು ಸೇರಿಸಿ ತಾಲೂಕಾವರು, ಜಿಲ್ಲಾವರು 85ಕ್ಕೂ ಹೆಚ್ಚಿನ ಆರೋಗ್ಯ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ಜನರಿಗೆ ಒಂದು ದಿನ ಮೀನಿನ ಊಟ ಹಾಕಿಸಿದ್ರೆ ಒಂದು ದಿನ ಹೊಟ್ಟೆ ತುಂಬುತ್ತದೆ. ಆದರೆ ಮೀನು ಸಾಕಣೆ, ಮೀನು ಹಿಡಿಯುವ ತರಬೇತಿ ಕೊಟ್ರೆ ಅವರು ತಮ್ಮ ಜೀವನವನ್ನ ಸ್ವಾವಲಂಬಿಯಾಗಿ ಕಟ್ಟಿಕೊಳ್ಳುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಜನಸ್ಪಂದನ ಸಂಸ್ಥೆ ಕೆಲಸ ಮಾಡುತ್ತದೆ ಎಂದರು. ನಾಗರತ್ನಮ್ಮ 2009-10ರಲ್ಲಿ ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ಕೋಆರ್ಡಿನೇಟರ್ ಯೂತ್ ಆಕ್ಟಿವಿಟೀಸ್ನಲ್ಲಿ ಕೆಲಸ ಮಾಡಿದ್ದೇನೆ. 2009-10ರಲ್ಲಿ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಫೌಂಡರ್ ಸೆಕ್ರೆಟರಿ ಆಗಿ ಕೆಲಸ ನಿರ್ವಹಿಸಿದ್ದೇನೆ. 2012ರಲ್ಲಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಹಕಾರ ಸಂಘ ಮತ್ತು ವೇದಿಕೆಯ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದೇನೆ. 2015-16ರಲ್ಲಿ ಮಂಡ್ಯ ಜಿಲ್ಲಾ ಕಲ್ಪವೃಕ್ಷ ಮಹಿಳಾ ಮೀನು ಉತ್ಪಾದಕರ ಮತ್ತು ಮಾರಾಟಗಾರರ ಸಂಘದ ಅಧ್ಯಕ್ಷರಾಗಿ 2020ರಲ್ಲಿ ದುದ್ದ ಹುಬ್ಬಳ್ಳಿಯಲ್ಲಿ 2 ಕುರಿ ಮೇಕೆ ಸಾಕಣೆ ಮಾಡಿ ಉತ್ಪಾದಕರ ಸಹಕಾರ ಸಂಘ ಮಂಡ್ಯದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. ನಮ್ಮ ಕೆಲಸ ಕಾರ್ಯಗಳನ್ನು ಮನಗೊಂಡಂತಹ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿ ಸರ್ಕಾರದ ವತಿಯಿಂದಲೂ ಹಲವು ಪ್ರೋತ್ಸಾಹದಾಯಕ ಗೌರವ ಸನ್ಮಾನಗಳು ಸಂದಿವೆ. ನಾವು ಯಾವುದೇ ಸನ್ಮಾನ ಗೌರವಕ್ಕಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡಿ ನಮ್ಮ ಜನಸ್ಪಂದನ ಸಂಸ್ಥೆ ಕೆಲಸ ನಿರ್ವಹಿಸುತ್ತಿದೆ ಎಂದು ತಮ್ಮ ಜೀವನದ ಯಶೋಗಾಥೆಯನ್ನ ಭೈರವ ನ್ಯೂಸ್ನ ವೀಕ್ಷಕರಿಗಾಗಿ ತಮ್ಮ ಮನದಾಳವನ್ನ ತೆರೆದಿಟ್ಟರು ಶ್ರೀಮತಿ ನಾಗರತ್ನ ಚಿಕ್ಕಕಾಳಯ್ಯ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನಾಗರತ್ನ. ಮೇಡಮ್, ನೀವು ಜನಸ್ಪಂದನ ಕಾರ್ಯಕ್ರಮದಿಂದ ಅತಿ ತುಂಬಾ ಹಿಂದುಳಿದ ವರ್ಗದಿಂದ ಎದ್ದು ಬಂದು ಈ ಹಂತಕ್ಕೆ ಬಂದಿರ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ನಮ್ಮ ಯಜಮಾನರು ಕುಟುಂಬದ ನಿರ್ವಹಣೆ ಕಷ್ಟ ಆದ್ರಿಂದ ನಾನು ಒಂದು ಕಡೆ ಕೆಲಸವನ್ನ ಒಂದು NGOನಲ್ಲಿ ಕಾರ್ಯಕರ್ತಳಾಗಿ ಕೆಲಸವನ್ನ ಮಾಡ್ಕೊಂಡು ಬಂದೆ. ಅಲ್ಲಿ ನಮಗೆ ಮಾರ್ಗದರ್ಶನವನ್ನ ನಮ್ಮ ಮೀರಾ ಶಿವಲಿಂಗಯ್ಯ ಎಂಬ ಒಬ್ಬ ಪ್ರಮುಖ ಮಹಿಳೆ ನಾನಾ ವಿಧದಲ್ಲಿ ಮಹಿಳೆಯರಿಗೆ ಗುಡಿ ಕೈಗಾರಿಕೆಗಳು ಮತ್ತು ವಿದ್ಯಾಸಂಸ್ಥೆಗಳನ್ನ ಕಟ್ಟಿರ್ತಕ್ಕಂಥ ಓರ್ವ ಮಹಿಳೆಯ ಮಾರ್ಗದರ್ಶನದಲ್ಲಿ ಒಬ್ಬ ಸಾಮಾನ್ಯ ಕೆಲಸಕ್ಕಾಗಿ ಕೆಲಸವನ್ನು ಮಾಡ್ತಾ ಬಂದೆ. ತದನಂತರ ನನಗೆ ಮೊದಲೇ ನನಗೆ ಒಂದು ಸ್ವಲ್ಪ
ಸಮಾಜ ಸೇವೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರೋದ್ರಿಂದ ನಾನು ನಮ್ಮದೇ ಆದಂಥ ಒಂದು ಜನಸ್ಪಂದನ ಟ್ರಸ್ಟ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಕೊಂಡು 2005-6ರಲ್ಲಿ ಕಟ್ಕೊಂಡು ಅದರಲ್ಲಿ ಅಧ್ಯಕ್ಷಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದೆ. ಇಷ್ಟು ಸಾಧನೆ ಮಾಡಿ ಇಲ್ಲಿವರೆಗೂ ಬೆಳೆದು ಬಂದಿದ್ರಲ್ಲ, ಈ ಬೆಳೆದು ಬಂದ ಹಾದಿಯಲ್ಲಿ ನೀವು ಎದುರಿಸಿದ ಸವಾಲುಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ನಮ್ಮ ಜನಗಳಿಗೋಸ್ಕರ? ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಹೆಚ್ಚಿನದಾಗಿ ಮೇಲ್ವರ್ಗದವರು ಮತ್ತು ಮೇಲ್ಮಟ್ಟದ ವಿದ್ಯಾಭ್ಯಾಸದವರು ವಿದ್ಯಾರ್ಹತೆಯನ್ನು ಹೊಂದಿದವರು ನಾವೊಬ್ಬರೇ, ಆಮೇಲೆ ಹಣ ಇರುವಂಥವ್ರು ಮಾತ್ರ ಒಂದು ಸಮಾಜ ಸೇವೆಯನ್ನು ಮಾಡ್ತಾರೆ ಅನ್ನೋ ಒಂದು ಜನರ ನಂಬಿಕೆ ಇರ್ಬೋದು. ಮತ್ತು ಅವರು ಕೂಡ ನನಗೆ ಸವಾಲಾಗಿ ನನಗೆ ತುಂಬ ಒಂದು ಹಲವಾರು ದಾರಿಗಳಲ್ಲಿ ನನ್ನನ್ನು ಹಿಮ್ಮೆಟ್ಟಿಸಿದರು. ಆದರೆ ನಾನು ತಿಳಿದಿದ್ದು ಒಂದೇ, ಮಾಹಿತಿ ಕೊಡೋದ್ರ ಮುಖೇನೂ ಕೂಡ ಸಮಾಜ ಸೇವೆಯನ್ನು ಮಾಡ್ಬೋದು. ಈ ಸಾಧನೆಯಿಂದ ನಿಮ್ಗೆ ಸಂದ ಗೌರವಗಳು ಯಾವ್ಯಾವ ಸಂಸ್ಥೆಗಳಿಂದ ನಿಮ್ಗೆ ಯಾವ ತರ ಗೌರವ ಸಿಕ್ಕಿದೆ, ಏನೇನು ಪ್ರಶಸ್ತಿ ಪುರಸ್ಕಾರ ದಯವಿಟ್ಟು? ಸರ್, ನಾನು ಒಂದು 2000 ನಲ್ಲಿ ಬೇರೆ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಅದೇ ಒಂದು ಹಂಬಲವನ್ನು ಇಟ್ಟು 2005-6ರಲ್ಲಿ ನಮ್ಮ ಜನಸ್ಪಂದನ ಟ್ರಸ್ಟ್ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನು ತೆರೆದು ಅದರಲ್ಲಿ ಅಧ್ಯಕ್ಷಳಾಗಿ ಅದೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯಕರವಾಗಿ ಮತ್ತು ರಾಜಕೀಯವಾಗಲೂ ಕೂಡ ಅರಿವುಗಳನ್ನು ಕೊಡೋದ್ರ ಮುಖೇನ, ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡೋದ್ರ ಮುಖೇನ ಗ್ರಾಮೀಣ ಪ್ರದೇಶದ ನಮ್ಮ ಜನಪದ ಸಾಹಿತ್ಯ ನಶಿಸಿ ಹೋಗಬಾರ್ದು ಮತ್ತು ನಮ್ಮ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ನ ಹೊತ್ತು ಹುಬ್ಬಳ್ಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆ ಒಂದು ಸ್ಪರ್ಧೆಗಳನ್ನು ಕೂಡ ಮಾಡ್ತಾ ಆ ಒಂದು ಉಳಿಸೋ ನಿಟ್ಟಿನಲ್ಲಿ ನನ್ನ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಬಂದೆ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.